ಬಾಯ್ಸ್ ಪಿಜಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡ ಪರಿಣಾಮ ಓರ್ವನ ಸಾವಾಗಿದೆ. ಮೂವರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಘಟನೆ ಆಗಿದೆ. ಬಳ್ಳಾರಿ ಮೂಲದ ಟೆಕ್ಕಿ ಅರವಿಂದ್ ಸಾವಾಗಿದೆ. ಖಾಸಗಿ ಕಂಪನಿಯಲ್ಲಿ ಇಂಜಿನಿಯರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ಅರವಿಂದ್ ಮೃತಪಟ್ಟಿರೋದು. 7 ಹಿಲ್ಸ್ ಕೋ ಲಿವಿಂಗ್ ಪಿಜಿಯಲ್ಲಿ ಈ ಅವಘಡ ಸಂಭವಿಸಿದೆ. ಬಳ್ಳಾರಿ ಮೂಲದ ಟೆಕ್ಕಿ ಅರವಿಂದ್ ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಸಾವನ್ನಪ್ಪಿರೋದು. ಪಿಜಿಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಯಾವ ರೀತಿ ಇಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೆಂಗಿದು ಬ್ಲಾಸ್ಟ್ ಆಯಿತು? ರೀಫಿಲಿಂಗ್ ಏನಾದರೂ ಮಾಡ್ತಾ ಇದ್ದಾರೆ ಅಕ್ರಮವಾಗಿ? ಯಾಕಂದರೆ ರೀಫಿಲಿಂಗ್ ಮಾಡೋಂಗಿಲ್ಲ. ಇಲ್ಲ ಗ್ಯಾಸ್ ಲೀಕೇಜಾ? ಯಾವ ಕಂಪ್ನಿ ಗ್ಯಾಸ್ ಪೂರೈಕೆ ಆಗಿತ್ತಿಲ್ಲಿ? ಅಥವಾ ಪೈಪು ವಾಲ್ವು ಬರುತ್ತಲ್ವ ಗ್ಯಾಸ್ ಸಿಲಿಂಡರ್ಗೂ ಮತ್ತು ಸ್ಟವ್ಗೂ ಕನೆಕ್ಟ್ ಆಗುವಂತಹ ಪೈಪು, ಅದರಲ್ಲೇನಾದರೂ ಸಮಸ್ಯೆ ಆಗಿತ್ತಾ? ಯಾರಾದರೂ ಗ್ಯಾಸ್ ಹಚ್ಚಿ ಹಾಗೆ ಹೋಗಿದ್ರಾ? ವೆಂಟಿಲೇಷನ್ ಇರಲಿಲ್ವಾ ಅಡುಗೆ ಮನೆಯಲ್ಲಿ? ಈ ಥರ ನಾನಾ ಅನುಮಾನಗಳು ಬರ್ತವೆ. ಬಟ್ ಏನೇ ಆಗಲಿ ಪಾಪ ಜೀವನ ಕಟ್ಕೊಳ್ಬೇಕು. ಮತ್ತು ಪಿ ಜಿಯಲ್ಲಿ ಯಾರು ಇರ್ತಾರೆ? ಯೂಶಲಿ ರೂಮನ್ನು ಯಾರು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂಥವ್ರು ಇರ್ತಾರೆ. ಅಂಥವ್ರು ಸಾವನ್ನಪ್ಪಿರೋದು ನಿಜಕ್ಕೂ ದುರಂತ. ವರ್ಕ್ ಮಾಡ್ತೀವಿ. ಸೊ 8 o'clock ಬಂದಾಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗಿದೆ. ಗೊತ್ತಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ ಅವರು ಪೊಲೀಸ್ ಹೇಳಿದ ಪ್ರಕಾರ ಗ್ಯಾಸ್ ಲೀಕ್ ಆಗಿದೆ, ಹಾಗೆ ಏನೋ ಆಗಿದೆ. ಸೊ ಒಂದು ಡೆತ್ ಆಗಿದೆ. ಒಂದು ಡೆತ್ ಆಗಿ 3 ಜನ ಏನೋ ಇಂಜುರಿ ಆಗಿದ್ದಾರೆ, ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಿರೋದು. ಈಗ ಸದ್ಯದ ಮಟ್ಟಿಗೆ ನಮ್ಮ ಜಸ್ಟ್ ಬಾಡಿ ಕರ್ಕೊಂಡು ಹೋಗಿದ್ದಾರೆ. ನಮಗೆ ಅಕಾಮಿಡೇಷನ್ ಆಗಿದೆ, ಬೇರೆ ಒಂದು ಕಡೆ ಮಾಡಿದ್ದಾರೆ. ಅಂದಾಜು ಪ್ರಕಾರ ಒಂದು 50 ಮೆಂಬರ್ಸ್ ಮೇಬಿ 40-50 ಮೆಂಬರ್ಸ್ ಇದ್ದರು ಅದರಲ್ಲಿ. ಓಕೆ, ಸೊ 50 ಮೆಂಬರ್ಸ್ ಆಗಿದ್ದಾರೆ, ಮಾಡಿದ್ದಾರೆ.